ಆ ಕಿತ್ತೂರ್ದಿಂದ ಗಾಡಿ ಅದು ಲೋಡ್ ಆಗ್ತೈತಿ. ಆ ಗಾಡಿ ಲೋಡ್ ಆಗಿ ಯಾರಿಗೆ ಗೊತ್ತಾಗ ರಾತ್ರಿ 12-1 ಗಂಟೆಗೆ ಲೋಡ್ ಮಾಡ್ತೀರಿ ನಿಮ್ಮ ಮಗಳು ತುಲ್. ಎಷ್ಟು ಕಾಲ ರಾತ್ರಿ 12-1 ಗಂಟೆಗೆ ಲೋಡ್ ಮಾಡ್ತೀರಿ ನಿಮ್ಮ ಮಗಳು ತುಲ್ಲಿನ ಮೇಲೆ ಮಾಡ್ರಿ ಸುಳಿ ಮಕ್ಕರಿ. ರಾತ್ರಿ 12-1 ಗಂಟೆಗೆ ಲೋಡ್ ಮಾಡ್ತೀರಿ. ಲೋಡ್ ಮಾಡಿ ಯಾರಿಗೆ ಗೊತ್ತಾಗದಂಗೆ, ಯಾಕಂದ್ರೆ ನೈಟ್ ಟೈಮ್ ಚೆಕ್ ಪೋಸ್ಟ್ದವ್ರು ನಿದ್ದಿಗನಾಗಿರ್ತಾರೆ, ಏನು ಗುರುತು ಹಿಡಿದಿಲ್ಲ. ನಮ್ಮ ಚೆಕ್ ಪೋಸ್ಟ್ ಹುಬ್ಬಳ್ಳಿ ಮತ್ತು ಇನ್ನೊಂದು ಕಿತ್ತೂರು ಬಾಗೇವಾಡಿ, ಅಂದ್ರೆ ಕಿತ್ತೂರು ದಾಟಿ ಈ ಕಡೆ ಹಿಂದೆ ಬಾಗೇವಾಡಿ ಐತಿ. ಮತ್ತು ಚೆಕ್ ಪೋಸ್ಟ್ದವ್ರು ನೈಟ್ ಮಲ್ಕೊಂಡಿರ್ತಾರೋ, ಸರಿಯಾಗಿ ಚೆಕ್ ಮಾಡೋದಿಲ್ಲ. ನೀವು ಗಾಂಡುಗಳು ತೊಗೊಂಡಿರಿ, ನಮ್ಮನ್ನು ಕರ್ನಾಟಕ ಹಿಂದೂಗಳನ್ನ ಗಾಂಡು ತೊಗೊಂಡಿರಿ, ನೀವು ಪೊಲೀಸರನ್ನು ಗಾಂಡು ತೊಗೊಂಡಿರಿ. ಇದನ್ನೆಲ್ಲ ನೀವು ವಿಚಾರ ಮಾಡಿ ನೈಟ್ ಗಾಡಿ ಹೊಡಿತೀರಿ. ನಾವೇನು ತೊಗೋಬೇಕು, ಏನೋ ಗಾಡಿ ಲೋಡಿನ ಗಾಡಿ ಇಪ್ಪತ್ತು ನಾವು ತೊಗೋಬೇಕು, ನಾವು ಗಪ್ಪಾಗ್ಬೇಕು. ನೀವು ಗಾಡಿ ಕಳಿಸ್ತೀರಿ ಎಲ್ಲಿಂದ್ರೆ ಕಿತ್ತೂರಿಂದ ಕೇರಳ ಕಳಿಸ್ತೀರಿ. ಹೋಗಿ ಏನು ಮಾಡ್ತೀರಿ, ನಾನು ನಿಮ್ಮನ್ನು ಕೇಳಿ ಹಡ್ಸೋನು ಮಗನೇ, ನಿನ್ನ ಗಾಡಿ ನಂಬರ್ ಹೋಯ್ತು ನನ್ನ ಕಡೆ, ನಿನ್ನ ಅವತ್ತು ನೀನು ಈ ಸೋಮವಾರ ನಿನ್ನ ಬಿಟ್ಟರೆ ನಮ್ಮ ಅಪ್ಪ ಹುಟ್ಟಿಲ್ಲ, ನಿನ್ನ ಗಾಡಿ ಇಲ್ಲೇ ಹುಬ್ಬಳ್ಳಿ ಟೋಲ್ ಹಾಕ ದಾಟೆ ಸುಡ್ತಾನ ಹಡ್ಸೋನು ಮಗನೇ, ನೆನಪಿಟ್ಕೋ. ನಿನ್ನ ಫೇಸ್ಬುಕ್ ಹೆಸರು ಓದಿತ್ತು ನನಗೆ, ನಿನಗೆ ಟ್ಯಾಗ್ ಮಾಡ್ತಾನೆ ಅದನ್ನು ವಿಡಿಯೋ ಕೂತು ನೋಡು. ನನ್ನ ಕೊಲ್ಲು ಸೋಮವಾರ ಒಳಗಾಗಿ ನೀ ಬದುಕ್ತಿ, ಇಲ್ಲಾಂದ್ರೆ ನೀವು ಕಿತ್ತೂರದವ್ರು ಕೇರಳದವ್ರು ನೀವು ಯಾರೂ ಬದುಕೋದಿಲ್ಲ ಸುಮಕ್ರೆ. ಕೇರಳದವ್ರಿಗೆ ನಾ ಎಲ್ಲರಿಗೂ ಬೇಯತ್ತಿಲ್ಲ, ಅಲ್ಲಿ ಹರಾಮ್ಕೂರು ಸುಳಿ ಮಕ್ಕಳು ಸ್ವಲ್ಪ ಮಂದಿ ಅದಾರ. ಯಾರಪ್ಪ ಅಂತಂದ್ರೆ ನಮ್ಮ ಕರ್ನಾಟಕದಾಗಿನ ಹೊರಗಳು ಐತಿರೋ ನಿಮ್ಮ ಮಗಳು ತುಲ್, ಹೊರಗಳದು ಕಡಿತೀರಿ ಸುಳಿ ಮಕ್ಕಳ ಕಡತ್ತಿತ್ತೀರಿ. ಏನು ತೊಗೊಂಡಿರಿ ನಮ್ಮ ಕರ್ನಾಟಕದವ್ರು ಕೈಲಿ ಆಗೋದ ತೊಗೊಂಡಿರಿ. ಈಗ ಬರ್ತೀರಿ ಹೊರಗಳು ಒಯ್ತೀರಿ, ಇನ್ನೊಂದು ಸ್ವಲ್ಪ ವರ್ಷಗಳು ಬಿಟ್ಟು ಬರ್ತೀರಿ ನಮ್ಮ ಹೆಣ್ಮಕ್ಳನ್ನ ಒಯ್ತೀರಿ. ನಾವು ನೋಡ್ಕೋತ ಕುಂಡ್ರಕ್ಕೆ ನಮ್ಮನೇನು ಕೈಲಾಗ ಸುಳಿ ಮಕ್ಕಳು ತೊಗೊಂಡಿರಿ. ನೀವು ಸೋಮವಾರ ದಿವಸ ಇವತ್ತು ಲೈವ್ ಬಂದನ, ಇನ್ನು ಸೋಮವಾರ ದಿವಸ ನಿನ್ನ ಗಾಡಿ ಎಷ್ಟು ಲೋಡ್ ಹಾಕೈತೆ ಅಂದ್ರೆ ಕಿತ್ತೂರು ದನದ ಪೇಟೆ. ನನಗೆ ಯಾರು ಸಪೋರ್ಟ್ ಬೇಡ, ನಾನು ಯಾರು ಸಪೋರ್ಟ್ ಕೇಳತ್ತಿಲ್ಲ. ಇದು ಸ್ವಲ್ಪ ನಮ್ಮ ಫೇಸ್ಬುಕ್ದಾಗ ಭಾಳ ಮಂದಿ ಆನ್ಲೈನ್ ಇರ್ತಾರೆ, ನಮ್ಮ ಜನತೆ ಸ್ವಲ್ಪ ಕೇಳ್ಕೊಳ್ಳುತ್ತೆ. ನಾ ಈ ಮಾತು ಹೇಳತ್ತೀನಿ, ಲೋಡ್ ಮಾಡಿ ಗಾಡಿ. ನೀ ಒಂದೇ ಗಾಡಿ ಲೋಡ್ ಆಗೋದಿಲ್ಲ ರೀ, ಒಂದೇ ಗಾಡಿ ಲೋಡ್ ಆಗೋದಿಲ್ಲ. ನಿಮ್ಮ ಎಷ್ಟು ಗಾಡಿ 12 ಗಾಡಿ ಲೋಡ್ ಆಗ್ತಾವೆ. 12 ಗಾಡಿ 12 ಗಾಡಿ ಅಂದ್ರೆ ಒಂದು ಗಾಡಿಯಾಗ 24 ತುಂಬ್ತೀರಿ ಬೋಸುಡಿ ಮಕ್ಕಳ್ರಿ. ನಿಮಗೆ ಇನ್ನೊಂದು ಹೇಳ್ತಾನೆ, ಇದ ಸೇಮ ನಮ್ಮ ಯಲ್ಲಾಪುರ ಭಟ್ಕಳ ಇದೇ ರೊಟೇಷನ್. ನೀವು ಹೋಗುತ್ತೆ ಮುಂದೆ ಭಟ್ಕಳದಾಗ ನಿಮ್ಮ ಗಾಡಿ ಸುಟ್ಟಾರಲ್ಲ ಸುಳಿ ಮಕ್ಕಳ್ರಿ ಕೇರಳದವ್ರು. ನಿಮ್ಮ ಗಾಡಿ ಸುಟ್ಟಾಗನೇ ನೀವು ತಿಳ್ಕೊಬೇಕು ನಮ್ಮ ಕರ್ನಾಟಕದವ್ರನ್ನ ಏನಂತ. ಆ ಗಾಡಿ ಸುಟ್ಟು ಬಳಕು ನೀವು ಮತ್ತೆ ಬರ್ತೀರಿ, ಯಾರಿಗೆ ಗೊತ್ತಾಗದಂಗೆ ಇಲ್ಲಿ ತೊಗೊಂಡು ಕೇರಳದಾಗ ಕಡತ್ತಿತ್ತೀರಿ ಅಂದ್ರೆ ಏನು ತಿಳ್ಕೊಂಡಿರಿ ನೀವು ನಮ್ಮ ಕರ್ನಾಟಕದವ್ರನ್ನ. ಕಡತ್ ತಿನ್ನಕ್ಕೆ ನಿಮಗೆ ತಿತ್ತೀರಿ. ನಿಮ್ಮ ಹೋಗೋತ್ತಲ್ಲ ರೈತರು ಬೆಳಿತಾರೆ ಅನ್ನ ಭತ್ತ ತಿನ್ರಿ ಸುಳಿ ಮಕ್ಕಳ್ರಿ. ಅದನ್ನೇನು ಮೂಕು ಪ್ರಾಣಿನ ಬಡದು ತಿತ್ತೀರಿ ಅಂದ್ರೆ ನಿಮ್ಮ ಹೋಗೋತ್ತಲ್ಲ ಒಟ್ಟಿಗೆ ಏನು ಹಡ್ಸನ ಮಕ್ಕಳಿದಿರೋ ನಿಮ್ಮ ಹೋಗೋತ್ತಲ್ಲ. ಬರ್ರಿ ನಿಮ್ಮ ಮೇಲೆ ಸೋಮವಾರ ದಿವಸ ಬರ್ರಿ ಕಿತ್ತೂರು ಪೇಟೆಗೆ ಬರ್ರಿ, ನಿಮ್ಮ ಅಪ್ಪ ಹುಟ್ರೆ ಬರ್ರಿ. ನಾವು ಒಬ್ಬ ಬರ್ತಾನೆ ನನ್ನ ಬೈಕ್ ಐತಿ. ಮತ್ತು ಇನ್ನೊಂದು ನಿಮಗೆ ಹೇಳ್ಬೇಕು, ನಾ ಇದ್ದಾವ ಇದೇ ಸೇಮ ಲೈವ್ ಬಿಟ್ಟಿರ್ಕಿರಲ್ಲ ನಾ ಫೇಸ್ಬುಕ್. ಈ ಲೈವ್ ಬಿಡಾಕ ಏನು ಕಾರಣಪ್ಪ ಅಂತಂದ್ರೆ ಚಿತ್ರಣ ಲೈವ್ ನೋಡತ್ತೀರಿ. ಈ ಲೈವ್ ಬಿಡಕ್ಕೆ ಏನು ಕಾರಣಪ್ಪ ಅಂತಂದ್ರೆ ಇದೇ ಸೇಮ ನಾ ಲೈವ್ ಬಿಡ್ದ ನಂದು FZ ಬೈಕ್ ಐತಿ. FZ ಬೈಕ್ ತೊಗೊಂಡು ನಾವು ಇಬ್ಬರ ಇದನ್ನು ತಡೆಗಟ್ಟಬೇಕಪ್ಪ, ಈ ಗಾಡಿ ಸುಡಬೇಕು. ಸುಳಿ ಮಗ ನಾನು ಕೇರಳದಾವ್ ಇಂಥ ಸುಳಿ ಮಕ್ಕಳು ನಮ್ಮ ಕರ್ನಾಟಕನ ಗಾಂಡು ತಿಳ್ಕೊಬಾರ್ದು. ನಿಮ್ಮ ಮಗಳು ನಿಮ್ಮ ಕೇರಳದವ್ರಿಗೆ ನೀರು ಕೊಟ್ಟರು ಸುಳಿ ಮಕ್ಕಳ, ನೀರು ಕೊಟ್ಟು ಕುಡ್ರಿಪ್ಪ ಸುಳಿ ಮಕ್ಕಳ, ನೀರು ಕೊಟ್ಟು ನೀವು ನಮ್ಮ ಬಗ್ಗೆ ಉಪಯೋಗ ಇಟ್ಕೊಳ್ಳಿಲ್ಲ. ನಿಮ್ಮ ಗಾಡಿ ಹಿಡಿಯಾಕೆ ನಾ ಬಂದೀನಿ. ಎಲ್ಲಿ ಬಂದೀನಿಪ್ಪ ಅಂತಂದ್ರೆ ಕಿತ್ತೂರು ದಾಟಿ 15 ಕಿಲೋಮೀಟ್ರಕ್ಕೆ ನಾನು ನಿಮ್ಮ ಗಾಡಿ ಹಿಡಿದ್ನಿ. ನಿಮಗೆ ಊರು ಸರ್ ಹೇಳ್ತೀನಿ ಕೇಳಿ, ಕ್ಲಿಯರಾಗಿ ಕೇಳಿ. ಬೈಲ್ಹೊಂಗಲ್ದಾಗ ಸ್ವಲ್ಪ ಜನದ ಸಪೋರ್ಟ್ ಐತಿ ನಿಮಗೆ. ನಮ್ಮ ಕರ್ನಾಟಕದವ್ರು ಕೇರಳದವ್ರಿಗೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ತಿಳ್ಕೊರಿ, ಇಲ್ಲೇ ತಿಳ್ಕೊರಿ. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಸಲ ಅವರು ಪ್ರಧಾನಮಂತ್ರಿ ಆಗಿದಾರತ್ತಂದ್ರೆ ಇಂಥವು ಯಾವ ಅನ್ಯಾಯ ಆಗೋದಿಲ್ಲ. ಅದಕ್ಕೆ ನಿಮಗೊಂದು ನಾ ಮಾತು ಹೇಳ್ತೇನೆ. ನಾ ಗಾಡಿ ಹಿಡಿಯಕ್ಕೆ ಹೋಗಿನಿ, ಇದು ಸೇಮ ನಾ ಗಾಡಿ ಹಿಡಿಯಕ್ಕೆ ಹೋಗಿನಿ. ನಾ ಲೈವ್ಗೂ ಏನೋ ಬಂದಿರ್ಕಿರಲ್ಲ, ಗಾಡಿ ಹಿಡಿಯಕ್ಕೆ ಹೋಗಿನಿ. ಗಾಡಿ ಹಿಡಿಯಕ್ಕೆ ಹೋದಾಗ ಗಾಡಿ ಸೈಡ್ ಹಾಕಿ ನನ್ನ FZ ಬೈಕ್ ಹಾಸಕ್ಕೆ ನೋಡ್ರಿ ಅವ್ರು. ಆದ್ರೆ ನಾ ಸೈಡ್ ಕೊಡಲಿಲ್ಲ, ಗಾಡಿ ಹೋಗಿ ಸೈಡ್ ಹಾಕಿನಿ. ಏನೈತೆ ಬೋಸುಡಿ ಮಗನ ಗಾಡಿಯಾಗ ಅದು ಕೇಳಿ ಡೈರೆಕ್ಟ್ ಹೋಗಿ ಇದನ್ನೇ ಕೇಳಿ. ಆ ರೆಕಾರ್ಡಿಂಗ್ ಅದ ನನ್ನ ಕಡೆ. ಅಣ್ಣ ಕಾಯಿಪಲ್ಯ ಅನ್ನ ತಂದು ಹಡ್ಸು ಮಗ. ಅವನ ಹೆಸರು ಹೇಳ್ತೀನೋ ಟೈಮ್ ಬಂದಾಗ ಹೇಳ್ತೀನಿ. ಅಣ್ಣ ಕಾಯಿಪಲ್ಯ ಅನ್ನ ಅಂತಂದು ನಿನ್ನೆ ಗಾಡಿ ನಂಬರ್ ಹೋಯ್ತು ಹಡ್ಸು ಮಗನ ನನ್ನ ಕಡೆ. ಅಣ್ಣ ಕಾಯಿಪಲ್ಯ ತಂಗಿ ಕಾಯಿಪಲ್ಯ ಯಾರ ಟೋಲ್ ಹಾಕೋದಾಗ ದಡ್ಡ ಸೌಂಡ್ ಬಂತು. ಕಾಯಿಪಲ್ಯ ದಡ್ಡ ತಂಗೆ ಸೌಂಡ್ ಮಾಡ್ದಿತ್ತು. ನಾ ಅವ್ನು ಕೇಳಿ ಹಿಂದಿಂದ ಓಪನ್ ಮಾಡಪ್ಪ ಅಂತ ನಾವು ಓಪನ್ ಮಾಡಕ್ಕೆ ಅಂಜಾಕತ್ತು. ರೊಕ್ಕ ಕೊಡ್ತಾನ ಅಂತಂದು ಎಷ್ಟು ಕೊಡ್ತಿಪ್ಪ ಅಂತ ಕೇಳಿ
ಅಣ್ಣ 25,000 ರೂಪಾಯಿ ಕೊಡ್ತಾನೆ ತಂದು 25,000 ರೂಪಾಯಿ 1,00,000 ರೂಪಾಯಿ ಕೊಡ್ತು ನಾ ಇನ್ನು ಅಣ್ಣ 1,00,000 ರೂಪಾಯಿ ನನ್ನ ಕಡೆ ಇಲ್ಲೋಣ ಹಾಸನದವ್ರು ಬರ್ತಾರಣ್ಣ ಹಾಸನದವ್ರಿಗೆ ಕಾಲ್ ಮಾಡ್ತಾನೆ ಅವ್ರು ನಿಮ್ಗೆ ರೊಕ್ಕ ಕೊಡ್ತಾರಣ್ಣ ತಂದು ನೀ ಏನು ಹಿಂಗೆ ಫಸ್ಟ ಕಾಯಿಪಲ್ಲ ಅಂತ ಹಿಂದೆ ನನಗೆ ನೀ ಹಿಂದೆ ನಿನಗೆ ತೋರಿಸ್ಬೋದು ಸಾಕು ನೀ ಇಟ್ಟು ರೊಕ್ಕ 1,00,000 ರೂಪಾಯಿ ಕೊಡ್ತಾನು ಅನ್ನೋದ್ರೊಳಗೆ ನಂಗೆ ಗೊತ್ತಾಯ್ತು ಏನೈತಿ ಹಿಂದಿನ ಗಡ್ಯಾಗ ನಾ ಕೇಳಿ ಹಿಂದಿಂದ ಹೋಗಿ ಡೋರ್ ಓಪನ್ ಮಾಡಿದ್ದು ಓಪನ್ ಮಾಡಿದಾಗ ಸಣ್ಣ ಒಂದಿಲ್ಲಂದ್ರು 13-14 ವರ್ಷದ ಹೋರಿಗಳು ಕಟ್ಟಿದ್ರು ಸುಳಿ ಮಕ್ಕಳು ಅದು ಹೆಂಗೆ ಕಟ್ಟಿದ್ರು ಅಂದರೆ ಮುಗ್ದಾನ ಹರಿದು ಹಿಂಗೆ ರಗದು ಸೋರಾತೈತೆ ಪಾಪ ಒಂದೊಂದೆಲ್ಲ ತಳಗೆ ಮಲ್ಕೊಂಡಿದ್ದು ಅಂಥವನು ಕಟ್ಟಿದ್ರು ಸುಳಿ ಮಕ್ಕಳು ಅಂಥವನು ಕಟ್ಟಿದ್ರು ನೋಡಿ ನೀ ಕಣ್ಣಾಗ ನೀರು ಬರಾಕತ್ತು ಅಣ್ಣ ತಪ್ಪಾತಣ್ಣ ಇನ್ನೊಮ್ಮೆ ಇದೊಂದು ಸಲ ನಾನು ಕ್ಷಮಿಸ್ಬಿಡೋಣ ತಪ್ಪಾಗೈತಣ್ಣ ತಂದು ಒಂದು ಮಾತು ಹೇಳ್ತೀನಿ ಇವನು ಇಲ್ಲಿ ಬಿಚ್ಚಿ ಹೊಲ್ದಾಗ ಹೊಡೆದು ಬಿಡ್ಬೇಕು ನೀ ಹೊಲದಾಗ ಹೊಡೆದು ಬಿಟ್ಟು ನೀನು ಬದುಕ್ತಿ ನಾವು ಬದುಕ್ತು ಇಲ್ಲಾಂದ್ರೆ ನೀನು ಸಾಯಿ ಸ್ಪಾಟ್ ಮೇಲೆ ನಿನ್ನ ಗಾಡಿ ಬೆಂಕಿ ಹಚ್ಚು ನಾನು ಸಾಯ್ತಾನತ್ತೀನಿ ಅದ ಸೇಮ 23 ಹೋರಿಗಳ್ನ ಬಿಚ್ಚಿ ಕಾಸು ಹೊಡೆದು ಬಿಟ್ಟನೆಲ್ಲ ಹೊಲ್ದಾಗ ನನ್ನ ಆತ್ಮಕ್ಕೆ ಸ್ವಲ್ಪ ಶಾಂತಿ ಅದು ಅವು ಇರಲಿ ಫ್ಯಾಮಿಲಿ ಒಂದು ಸಲ ತಿದ್ಕೋಬೋದು ಒಂದು ಸಲ ತಪ್ಪು ಮಾಡೋದು ಸಹಜ ತಿದ್ದಿ ನಡೆಯೋನು ಮನುಜ ಅನ್ನೋದನ್ನ ನಾ ಫಾಲೋ ಮಾಡಿನಿ ಇರಲಿ ಒಂದು ಸಲ ಬಿಟ್ಬಿಡ್ನು ಇವ್ರನ್ನ ಬಿಟ್ಬಿಡೋನು ಹೋರಿಗಳ್ನ ಹೊಡೆದು ಬಿಡೋಣ ಅಥವಾ ಹೊಲದಾಗ ಹುಬ್ಬಳ್ಳಿ ದಾಟಿ 15 ಕಿಲೋಮೀಟ್ರಿಗೆ ನಾ ಏನು ಮಾಡೀನಿ ಹೋರಿಗಳು ಹೊಡೆದು ಬಿಟ್ನಿ ಹೋರಿಗಳು ಹೋದವು ಇವ್ರು ಹೋದ್ರು ನೆಕ್ಸ್ಟ್ ಸೋಮವಾರ ಸೇಮ್ ನಾ ಕಿತ್ತೂರುಪೇಟೆಗೆ ಹೋದ್ನಿ ನಾ ಬೆಳಗಾವ್ದಾಗೆ ಇರ್ತಾನೆ ಬೆಳಗಾವ್ದಾಗ ಇಲ್ಲಿ ಚವ್ವಾಟಗಲ್ಲಾಗೆ ಇರ್ತಾನೆ ಬಂದು ಯಾವೇನು ಹರ್ಕೋತ್ರಿ ಕೇರಳದವ್ರು ಸಾಬು ಸುಳಿ ಮಕ್ಕಳ ಹರ್ಕೋಬೇರಿ ಸೇಮ್ ಹೋದ್ನಿ ಮತ್ತು ಕಿತ್ತೂರು ಹೈವೇ ಮೇಲೆ ನಾನು ನಿಂತೀನಿ ಕಿತ್ತೂರು ಹೈವೇ ಮೇಲೆ ನಾನು ನಿಂತಾಗ ನೋಡಿನಿ ಮತ್ತು ಅವ್ನು ಯಾವ ಹಡ್ಸು ನಮಗೆ ಗಾಡಿ ತುಂಬತ್ತಿದ್ಲ ಅದ ಗಾಡಿ ಮತ್ತೊಂದು ಅಲ್ಲೇ ಬಂದಿತ್ತು ನೋಡಿ ಈ ಸುಳಿ ಮಗ ಇಟ್ಟೆಲ್ಲ 4-5 ಲಕ್ಷ ರೂಪಾಯಿ ಇವಂಗೆ ಇಷ್ಟೆಲ್ಲ ವೇಸ್ಟ್ ಆದರೂ ಈ ಸುಳಿ ಮಗ ಮತ್ತೆ ಬಂದನು ಅಂದ್ರೆ ಒಂದು ಎಷ್ಟು ರೊಕ್ಕ ಇರಬಾರ್ದು ಇವ್ರದ್ದು ಎಷ್ಟು ತಲಾಂತರಗಳಿಂದ ಇವ್ರದ್ದು ಈ ದಂಧೆ ನಡೀತಿರಬಾರ್ದು ನಮ್ಮ ಕರ್ನಾಟಕದಿಂದ ಹೊರಗಳು ತೊಗೊಂಡೋಗಿ ಅಲ್ಲಿ ಕಡ್ದು ಈ ಹಡ್ಸನು ಮಕ್ಕರ್ಯ ನಿಮಗೆ ಪರ್ಮಿಷನ್ ಕೊಟ್ಟಿತ್ತಿ ಹೊರಗೋ ಕಡ್ದು ತಿನ್ರಪ್ಪ ಆತ ಹೋರಿ ಅಂದ್ರೆ ಏನು ತಿಳ್ಕೊಂಡಿರು ಹಡ್ಸನ ಮಕ್ಕರ್ಯ ಅದು ಹೊಲದಾಗ ಬೆಳೆಯು ಇದನ್ನು ನೇಗಿಲೆ ಹೊಡೆದಾಗನೇ ನಿಮ್ಮ ಮಗಳು ಅನ್ನ ತಿಂತೀರಿ ಹಡ್ಸನ ಮಕ್ಕರಿ ಅದನ್ನು ತಲೆ ಇಟ್ಕೊರಿ ಫಸ್ಟ್ ಸೇಮ್ ನಾ ಗಾಡಿ ಹಿಡಕ್ಕೆ ಮತ್ತೆ ಮಂಡೆ ನಾ ಅವನ ಗಾಡಿನ ಮತ್ತೆ ಹೋಗಿಡ್ದಿ ಏನೋ ನಿನ್ನ ತಾಯಿ ನಡಾತೀನಿ ಅಟ್ಟೊಟ್ಟಿಗೆ ಗಾಡ್ಯಾಗ 9 ಮಂದಿ ಇದ್ದರು ಒಂದು ಟ್ರಕ್ದಾಗ ಮಿನಿಮಮ್ 4 ಜನ ಕೊಂಡಿರ್ಬೇಕು 4 ಜನ 9 ಜನ ಇದ್ರು ಹೋಗಿ ಸೈಡ್ ಹಾಕಿನಿ ಇನ್ನೇದೇಕ ತಂದು ಹಡ್ಸನು ಮಗ ಇನ್ನೇದೇಕ ನೋಡ್ಕೊ ಒಬ್ಬ ತಳವಾರ ತೆಗೆದು ಏನು ತಳವಾರ ತೆಗೆದು ನಾ ಅಂಜಲಿಲ್ಲ ಅಲ್ಲಿ ನಿಂತು ತಳವಾರ ತೆಗೆದು ಹಾಕಕ್ಕೆ ಮನರ್ಸು ಮಾಡಿ ಒಬ್ಬ ನಮ್ಮ ದೋಸ್ತ್ ಹಿಂಬಲ್ಲಿ ಇಬ್ರು ಹೋಗಿದ್ದು ನಾವು ಒಬ್ಬ ಹೊಲ್ದಾಗ ಓಡಿ ಹೋದ ಓಡೋಗ್ರಿ ಅವ್ರು ಹೋಗ್ಕೊಳ್ತು ಸಾಬು ಸುಳಿ ಮಕ್ಕಳು ಕಡಿನೂ ಸುಳಿ ಮಕ್ಕಳ ನಾಯಿನಿ ನಮ್ಮ ಕಡೆ ಹತ್ತಿಯಾರು ಏನೂ ಹಾಕಿರಲಿಲ್ಲ ನನ್ನ ಕಡೆ ಒಂದು ಸಾಮಾನು ಇರ್ತಿತ್ತು ಅಂದ್ರೆ ಆ ಸುಳಿ ಮಕ್ಕಳನ್ನ ಕಡ್ದು ಗಾಡಿ ಸ್ಪಾಟ್ ಮೇಲೆ ಬೆಂಕಿ ಹಚ್ತೀನಿ ಸುಳಿ ಮಗ ಎಳ್ಯಾಕೆ ಬಂದ ಇಲ್ಲಿ ಇಲ್ಲಿ ಎದಿ ಕಡೆ ನಾನು ಎಳೆದು 20% ಕಮಲ್ ಇರ್ತಿದ್ದು ಎದಿ ಮೇಲೆ ನಾನು ಇಲ್ಲಿ ಎಳೆದು ನಾ ಏನು ಮಾಡಿ ಒಬ್ಬ ಇದ್ನಿ ನಾವು ಓಡೋಗ್ಬಿಟ್ನಿ ಹೊಲ್ದಾಗ ನನ್ನ ಬೈಕ್ FZ ಬೈಕ್ ಅಲ್ಲೇ ನಾನು ಸ್ಟಾಪ್ ಮಾಡಿದ್ನಿ ಸುಳ್ಳಿ ಮಕ್ಕಳ ನಾ ಹೊಲದಾಗ ಕೂತ್ ನೋಡಾಕೈತ್ನಿ ಕಾಲ್ ಮಾಡಿದವು ಯಾವ ಕೇರಳ ನಾವು ಒಂದು ಕಾಲ್ ಮಾಡಂತಲೇ ಸೋಲೋ ಒಂದು ಜೀಪ್ ಬಂತೈತಿ ಜೀಪ್ ಬರ್ಗುಡಿಕೆ ನನ್ನ ಬೈಕ್ ಲಾಕ್ ಮುರಿದು ನನ್ನ ಬೈಕ್ ತೊಗೊಂಡು ಹೋದ್ರು ಹಡ್ಸನ ಮಕ್ಕಳು ನನ್ನ ಬೈಕ್ ತೊಗೊಂಡು ಹೋದ ಯಾವಂದ್ರೆ ಯಾವ ಬೈಲೊಂಗಲ್ ನಾವು ಅವನ ಹೆಸರು ನಂಗೆಲ್ಲ ಗೊತ್ತೈತಿ ನೀ ಮನಿ ಎಲ್ಲಿ ಐತಿ ನೀ ಏನು ಕೆಲಸ ಮಾಡ್ತೀನಿ ಎಲ್ಲೆಲ್ಲಿ ಇಡ್ಯಾಡ್ತೀನಿ ನಿನ್ನ ಗಾಡಿ ಯಾವ್ದು ನಿನ್ನ ಗಾಡಿ ನಂಬರ್ ನಂಗೆಲ್ಲ ಗೊತ್ತೈತಿ ನನ್ನ ಬೈಕ್ ಆ ರಂಡಿ ಮಗ ತೊಗೊಂಡು ಹೋದ್ ನಾನು ಬೇಕಾದ್ರೆ ಫೇಸ್ಬುಕ್ ಅಕೌಂಟ್ ತೆಗೀರಿ ನನ್ನ ಬೈಕ್ FZ ಬೈಕ್ ಐತಿ FZ ಬೈಕ್ ತೊಗೊಂಡು ಹೋದ್ ಸುಳಿ ಮಗ ಅವ್ನ ನಂಬರನ್ನ ತಕೊಂಡು ಹೆಂಗೆ ಮಾಡಿ ಅವ್ನ ನಂಬರ್ ತೊಗೊಂಡು ಅವ್ನ ಕಾಲ್ ಮಾಡಿ ಮತ್ತೇನು ರೀ ಮಾಡೋದ ನೀವು 2 ನಂಬರ ಅಂಥದ್ರಾಗ ನಾ 2 ನಂಬರ್ ನಾ ಹಿಡಿಯಾಕೆ ಬಂದು ನನ್ನ ಗಾಡಿ ನೀವು ಯಾವ ಕಾರಣಕ್ಕೆ ಹೋದಿರಿ ನಾವು ಒಬ್ಬ ಇದ್ದು ನಾನು ಒಂದು ಕಾರಣಕ್ಕೆ ನಾ ಇದ್ದಾವ ಅವಾಗ ಹೋಗಿದ್ದನ್ನ ನನ್ನ ಜೋಡಿ ನನ್ನ ಕಡೆ ಒಂದು ಹತ್ತಿಯಾರ ಅನ್ನೋದು ಒಂದು ತಳವಾರ ಸಾಕು ಒಂದು ಜಂಬೆ ಇರ್ತಿತ್ತಂದ್ರೆ ನಿಮ್ಮ ಗೊತ್ತುಲೆ ನಿಮ್ಮೆಲ್ಲ ಕಡಿತೀನಿ ರೆಕಾರ್ಡಿಂಗ್ ಐತೆ ಆ ಸುಳಿ ಮಕ್ಳ ಜೋಡಿ ಮಾತಾಡಿದ್ದು ನಾನು ರೆಕಾರ್ಡಿಂಗ್ ಐತಿ ಅಂದ್ರೆ ಬೈಲೊಂಗಲ್ದಾಗ ನಮ್ಮ ಅವ್ವನ ತವ್ರ ಮನೆ ಬೈಲೊಂಗಲ್ದಾಗ ನಮ್ಮ ಮಾಮಗಳು ಥರ ದನದ ವ್ಯಾಪಾರ ಮಾಡ್ತಾರೆ ಅಂದ್ರೆ 30,000 ರೂಪಾಯಿ ಕೊಡೋ ಒಂದು ಎಮ್ಮೆ ತೊಗೋತಾರು ಅದನ್ನು 32,000-33,000 ರೂಪಾಯಿಗೆ ಮಾರ್ತಾರೆ ನಮ್ಮ ಮಾಮಗಳಿಗೆ ಅವ್ರು ಕಾಲ್ ಮಾಡಿ ನಿಮ್ಮ ಹುಡುಗ ಹಿಂಗೆ ಮಾಡತ್ತ ಅಂತ ಹೇಳಿ ನಮ್ಮ ಮಾಮಗಳು ಹೇಳಿದ್ರು ನಮ್ಮ ಮಾಮ ನನಗೆ ಫೋನ್ ಹಚ್ಚಿ ಅಂಜಾಕತ್ತರ
ನಾ ಏನು ಮಾಡಿ ಆಯ್ತು ಮಾಮ ತಪ್ಪಾಗೈತೆ ನನ್ನ ಗಾಡಿ ನಂಗೆ ಇಸದು ಕೊಡ್ತೇನೆ, ನನ್ನ ಗಾಡಿ ನಂಗೆ ಇಸದು ಕೊಡ ಅಂತಲೇ ಸುಳ್ಳಿ ಮಗ ಏನಂತ ನನಗೆ ನಿನ್ನ ಸುಪಾರಿ ಕೊಟ್ಟು ಹೊಡ್ಸೋದು ನನಗೆ ಭಾಳ ತಿಳತ್ತು. ನಾನು ಸುಪಾರಿ ಕೊಟ್ಟು ಆ ಸುಳ್ಳಿ ಮಗ ಹೊಡಿಸ್ತಾನತ್. ನಿಮ್ಮ ಅಪ್ಪಗೆ ನೀವು ಹುಟ್ಟಿರ ಬೈಲೊಂಗಲ್ಲೇ ಇನ್ನೊಂದು ತುಲೆ ನಿಮ್ಮ ಅಡ್ರೆಸ್ ಹೇಳ್ತೀನಿ. ಬೇಪಾರಿ ನಿಮ್ಮ ಅಡ್ರೆಸ್ ಬೈಲೊಂಗಲ್ದವ್ ನಿನಗೆ ನೀನು ಫೇಸ್ಬುಕ್ದಾಗ ಫ್ರೆಂಡ್ ಇದೆಯೇ, ನಿನಗೆ ಈ ವಿಡಿಯೋ ಟ್ಯಾಗ್ ಹಚ್ತಾನೆ. ನಿಮ್ಮ ರಾತ್ರೆಲ್ಲ ಕೂತ್ ನೋಡೋದನ್ನ ವಿಡಿಯೋ, ರಾತ್ರೆಲ್ಲ ಕೂತು ನೋಡು. ಭಾಳಕ್ಕೆ ಮಾತಾಡಿದನ್ನ ಅವಾಗಿಂದ್ರೆ ಎಲ್ಲರೂ ನೋಡೋದಾರ ಇಲ್ಲಿ. ನೀವು ಒಬ್ಬ ಕೂತು ನೋಡು. ನಿಮ್ಮ ಅಪ್ಪಗೆ ನೀವು ಹುಟ್ಟಿರ ಸೋಮವಾರ ಒಳಗಾಗಿ ನಾನು ನೀ ಸುಪಾರಿ ಕೊಟ್ಟು ನೀವು ರೊಕ್ಕ ಭಾಳ ಮಾಡಿದೆ ನಂಗೆ ಗೊತ್ತೈತಿ. ನೀ ನನ್ನ ಸುಪಾರಿ ಕೊಟ್ಟು ಹೊಡಿ. ನನ್ನ ಬೈಕ್ ಇಟ್ಕೊರೋ, ನನ್ನ ಬೈಕ್ ಬೇಡ. ಹಿಂದುತ್ವಕ್ಕೆ ಹೋರಾಡತನ ನಾ ಒಬ್ಬ ಸತ್ರ ನನಗೇನೋ ಚಿಂತಿಲ್ಲ. ನಾ ಸತ್ರ ಡೈರೆಕ್ಟ್ ನಮ್ಮ ಹನುಮಪ್ಪ ಜಾಗ ನೋಡಿಲ್ಲ, ಇಲ್ಲಿ ನಾನು ನೋಡಿ ಈ ಸೈಡ್ ನಾನು ನೋಡಿ ಅವ್ನ ಕಡೆ ಹೋಗ್ತಾನೆ ನೋಡು. ಹೆಮ್ಮೆ ಐತೆ ನನಗೆ. ನಾ ಸಾಯಕ್ಕೂ ಹಿಂದೆ ಮುಂದೆ ಸರಿ ಮಗ ಅಲ್ಲೇ ಬೇಕಾರೆ ಈಗ ಬಾ ನಿಮ್ಮ ಮಗಳು ಸಾಬ್ ಸುಳಿ ಮಕ್ಕರೆ ಎಲ್ಲರೂ ಬೈರಿ. ಒಬ್ಬ ಬರ್ತಾನೆ ಒಂದು ತಳವಾರ ತೊಗೊಂಡು ಒಬ್ಬ ಬರ್ತಾನೆ. ಶಿವಾಜಿ ಮಹಾರಾಜ ಗತಿ ಸಂಭಾಜಿ ಮಹಾರಾಜ ಕಡೆ ಹೆಂಗೆ ಶಿವಾಜಿ ಮಹಾರಾಜ ಒಬ್ಬ ಹೋಗಿರ್ತಾರಲ್ಲ ಹಂಗೆ ನಾನು ಒಬ್ಬ ಬರ್ತೀನಿ. ನಿಮ್ಮ ಮಗಳು ಹಡಸು ಸಾಬ್ ಸುಳಿ ಮಕ್ಕರೆ ನಿಮ್ಮ ಕಡೆ. ನಿಮ್ಮ ಅಪ್ಪಗೆ ನೀ ಹುಟ್ಟಿರ ನನ್ನ ಬೈಕ್ ನೀನೇ ಇಟ್ಕೋ ಅತ್ತ. ನಿಮ್ಮ ಅಪ್ಪಗೆ ನೀ ಹುಟ್ಟಿರ ಸಾಬ್ ಸುಳಿ ಮಗನೇ. ಸೋಮವಾರ ದಿವ್ಸ ಕಿತ್ತೂರ್ದಾಗ ನೀ ಗಾಡಿ ಲೋಡ್ ಗಾಡಿ ಲೋಡ್ ಮಾಡಿ 12 ಗಾಡಿ ಹೋಗ್ತಾವೆ. ಯಾರ್ಯಾರು ಗಾಡಿ ನಂಬರ ಯಾವ್ಯಾವ ಅದೆಲ್ಲ ಮಾತ್ರ ಪ್ರತಿಯೊಬ್ಬರು ಸಾಬ್ ಸುಳಿ ಮಕ್ಕಳೇ. ನಿಮ್ಮ ಮಗಳು ಸಾಯಿ ಕುಮಾರ್ದೊಂದು ಪಿಕ್ಚರ್ ಐತಿ ನೋಡ್ರಿ. ಏನು ಹೇಳಿದಾರೆ ಓದೈತಿ, ಮುಸ್ಲಿಮ್ಸ್ ಎಲ್ಲ ಟೆರರಿಸ್ಟ್ ಅಲ್ಲ, ಆದ್ರೆ ಟೆರರಿಸ್ಟ್ಗಳೆಲ್ಲ ಮುಸ್ಲಿಮ್ಸ್ ಅಂತ ಹೇಳಿದ್ದಾರೆ. ನಿಮ್ಮ ಮಗಳು ಅಟ್ರ ಮೇಲೆ ತಿಳ್ಕೊರಿ. ಬೈಲಂಗುಲ್ಲ ಸಾಬ್ ಸುಳಿ ಮಕ್ಕರೇ ಬೇಪಾರಿ. ನಿನಗೊಬ್ಬ ಬೇಯತನ್ನ ಎಲ್ಲರಿಗೂ ಅಲ್ಲ, ನಿನಗೊಬ್ಬಗ ಬೇಯತನ್ನ ಯಾವಾರ ಎತ್ತು ಬೇಕಾದ್ರೆ ಕಮೆಂಟ್ ಮಾಡಿದ್ರೆ ಹುಡ್ಕೊಂಬಂದು ಕಡ್ದ ಕೊಲ್ತಾನೆ. ಮತ್ತು ಹಿಂದೆ ಮುಂದೆ ವಿಚಾರ ಮಾಡೋ ಮಗ ಅಲ್ಲ, ಅವ್ಗೊಬ್ಬಗ ಬೇಯತನ್ನ ಸುಳ್ಳಿ ಮಗನ. ನನ್ನ ಗಾಡಿ ನೀ ಹೆಂಗೆ ಓದಿಲ್ಲ, ನೀ ಓದಿ ಅಟ್ಟ ಇಟ್ಕೊರು. ನನ್ನ ಬೈಕ್ ಬೇಡ ನಂಗೆ. ನನ್ನ ಬೈಕ್ ಓದಿ ಸೂಡೋದನ್ನ ಎಲ್ಲರ ಬೆಂಕಿ ಇಚ್ಕಾಸ. ನಿನಗೆ ಒಂದು ಮಾತು ಹೇಳ್ತಾನ, ಯಲ್ಲಾಪುರ ಭಟ್ಕಳ ರೂಟಿ ಚೆನ್ನಕ್ಕೆ ಹೋಗೋದು ಮುಂದೆ ನಿನ್ನೊಂದು ಗಾಡಿ ಸುಟ್ಟಾರ, ನೆನಪಿರ್ಬೋದು ನಿನಗದು. ಈ ನಿಮ್ಮಲ್ಲಿ ನಿನ್ನ ಗಾಡಿಯಲ್ಲಿ ನಿನ್ನ ಸುಡ್ತಾನೆ ಸುಳ್ಳಿ ಮಗನೇ. ನಾ ಇರೋದು ಬೆಳಗಾವ್ದಾಗ ಇರ್ತಾನೆ. ಈಗ ಜಸ್ಟ್ ನಾವು ಬೆಳಗಾವ್ದಾಗ ಅದಾನೆ 24/7 ಬೆಳಗಾವ್ದಾಗ ಇರ್ತಾನೆ. ನೀ ಬಾ ಅಂದ್ರೆ CBTಗೆ ಬರ್ತಾನೆ. ನಿನಗೆ ಒಂದು ಮಾತು ಹೇಳಕ್ಕೆ ನಾ ಲೈವ್ ಬಂದನು. ಕೇರಳದಿಂದ 2 ನಂಬರ್ ಅಂದ್ರೆ ನಮ್ಮ ಹೈದರಾಬಾದಾಗ ಟಿ ರಾಜಾ ಸಿಂಗ್ ಅವ್ರದ್ದೊಂದು ವಿಡಿಯೋ ಆಗಿದೆ ನನ್ನ ಫೇಸ್ಬುಕ್ದಾಗ. ಸೇಮ್ ಗಾಡಿ ಹೋಗ್ತಾವೆ. ಹೋರಿ ಏನೇನು ಹೋಗ್ತಾವ ಅಂದ್ರೆ ಹೋರಿ ಕ್ವಾನ ಆಕಳ 1-2 ಆಕಳ ಗೋಮಾತ ಅಷ್ಟು ಹಾಕಿರ್ತಾರೆ. ನಿಮ್ಮ ಮಗಳು ನಾ ಬಂದಾಗ ಒಂದು ಆಕಳ ಸಿಕ್ಕಿತ್ತಂದ್ರೆ ನಿಮ್ಗೆ ಸುಡ್ತೀನಿ ಸುಮ್ಮಕ್ರೆ. ಹೋರಿ ಬಂದಿತ್ತನು ಒಂದೊಂದು ಕಾರಣ ಕಮ್ಮಿ ಬಿಟ್ಟನು. ಒಂದು ಸಲ ನಿನಗೆ ನಾ ಜೀವದಾನ ಕೊಟ್ಟೀನಿ. ಇನ್ನು ಮೇಲೆ ನಾ ಸತ್ರ ಸಾಯ್ಲಾಕ ನಾ ಸಾಯಕನತ್ತಾನೆ. ನನಗೇನು ಹೆಂಡ್ರಿಲ್ಲ ಮಕ್ಕಳೆಲ್ಲ ಏನಿಲ್ಲ. ನಾ ಜೀವನ ಮಾಡ್ಬೇಕು ಅಂದ್ರೆ ನಮ್ಮ ಅಪ್ಪ ಅದಾರ. ಭಗತ್ ಸಿಂಗ್ ಹೆಂಗೆ ಅವ್ರ ತಾಯಿ ತಂದೆ ಸಂಬಂಧ ಸತ್ತು ಹೋದ್ರಲ್ಲ, ನಾ ಸಾಯಕ್ಕಿಂತ ಮುಂದೆ ಸಿರಿ ಮಗ ಅಲ್ಲ. ಈಗ ಜಸ್ಟ್ ನಾವು ಸಾಯಂದ್ರೆ ನೀನೋ ಅಂತೇಳಿ ನಿನ್ನ ಕಳೆದ ಸಾಯ್ತೀನಿ ಸುಳಿ ಮಗನ. ಆದ್ರೆ ಕೇರಳದವರು ಒಂದೊಂದು ಗಾಡಿನೂ ಇನ್ನ ಮೇಲೆ ನಮ್ಮ ಕರ್ನಾಟಕ ಕಿತ್ತೂರು ಚೆನ್ನಮ್ಮನ ನಾಡಿಗೆ ಬರ್ದಂಗೆ ಇನ್ನ ಮೇಲೆ ಬರ್ದಂಗೆ. ನೀ ಸೋಮವಾರ ದಿವಸ ಗಾಡಿ ಹೊಡಿ. ನಿನ್ನ ಹುಬ್ಬಳ್ಳಿ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿ ಟೋಲ್ ನಾಕದಾಗ ನಿನ್ನ ಗಾಡಿ ಹಿಡಿತೀನಿ. ನಿನ್ನ ಗಾಡಿ ಎಲ್ಲಿ ಹಿಡಿದು ನಿನ್ನ ಗಾಡಿ ಸುಡಿದ್ರಕ್ಕೆ ನಮ್ಮ ಅಪ್ಪಗೆ ನಾವು ಹುಟ್ಟಿಲ್ಲ. ನನ್ನ ಕಡೆ ಅಂದ್ರೆ ನೀ ತೆಪ್ಪಿಸ್ಕೊಂಡಿ. ನಮ್ಮ ಅಪ್ಪಗೆ ನಾವು ಹುಟ್ಟಿಲ್ಲ, ನಿಮ್ಮ ಅಪ್ಪಗೆ ನೀವು ಹಿಡಿದು ತಿಳ್ಕೊಂಡು. ಎಲ್ಲರೂ ನಮಸ್ಕಾರ. ಜೈ ಶ್ರೀರಾಮ್, ಜೈ ಬಜರಂಗಬಲಿ.